ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ದೇವಿಯಾನಿ ಗಂಡನ ಬಗ್ಗೆ ಸಂಗೀತ ಮನೆಯವ್ರಿಗೆಲ್ಲರಿಗೂ ಸಹ ಹೇಳ್ತಾ ಇರ್ತಾಳೆ. ಈ ರಾಮ್ ಜೊತೆ ಪಾರ್ಟ್ನರ್ ಬಿಸ್ನೆಸ್ ಮಾಡ್ತಾ ಇದ್ದ ಫಾರ್ಮಟಿಕಲ್ ಬಗ್ಗೆ ರಮಣ್ ಮಾಡ್ತಾ ಇದ್ದ. ಅದೇ ತುಂಬ ಒಳ್ಳೆಯವನು, ಆದರೆ ಇದ್ದಕ್ಕಿದ್ದಂತೆ ಶ್ರೀಮಂತನಾಗುವ ಆಸೆ ಬಂತೋ ಏನೋ ನಮಗೆ ಗೊತ್ತಿಲ್ಲ. ಆ ದುರಾಸೆನೇ ಅವನಿಗೆ ಇವತ್ತು ಕಾರಣ ಆಯಿತು. ಮಕ್ಕಳ ಔಷಧಿ ಎಲ್ಲನೂ ಸಹ ಬೇರೆ ಕಡೆ ಸಪ್ಲೈ ಮಾಡ್ತಾ ಇದ್ದ, ಎಕ್ಸ್ಪಿರಿ ಆಗಿರೋದನ್ನೆಲ್ಲ ಮಾಡ್ತಾ ಇದ್ದ. ಆದರೆ ನಮ್ಮ ಶ್ರವಣ್ ಪೊಲೀಸ್ ಆಗಿದ್ದ, ಅವನ ಕೈಗೆ ಸಿಕ್ಬಿದ್ದ. ಮನೆಯವ್ರಿಗೆಲ್ಲರಿಗೂ ಸಹ ತುಂಬ ಬೇಜಾರಾಯಿತು. ಒಂದಿನ ನೆಂಟರು ಮನೆಗೆ ಅಂತ ಹೋಗಿದ್ವಿ, ಎಷ್ಟು ಕರೆದ್ರೂ ಸಹ ಅವನು ಬರಲೇ ಇಲ್ಲ. ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂದ್ಬಿಟ್ಟು ಇಲ್ಲೇ ಉಳ್ಕೊಂಡ. ಆದರೆ ನಮಗೆ ಗೊತ್ತೇ ಆಗಲಿಲ್ಲ, ಅವತ್ತೇ ಲಾಸ್ಟ್ನೇ ದಿನ ನಾವಿನ್ನು ಅವನ್ನ ಲೈಫಲ್ಲಿ ನೋಡ್ತೀವೋ ಇಲ್ವೋ ಅನ್ನೋದು ಗೊತ್ತಾಗಲಿಲ್ಲ. ಬಹುಶಃ ಗೊತ್ತಾಗಿದ್ರೆ ನಾವು ಅವನನ್ನ ಒಬ್ಬನೇ ಬಿಟ್ಟು ಹೋಗ್ತಾ ಇರಲಿಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಸಂಗೀತ ಮನೆಯವ್ರಿಗೆಲ್ಲರಿಗೂ ಸಹ ಹೇಳ್ತಿರ್ಬೇಕಾದ್ರೆ ಈ ಕಡೆ ದೇವಿಯಾನಿ ಗಂಡನ್ನ ನೆನೆಸ್ಕೊಂಡು ಸಿಕ್ಕಾಬಟ್ಟೆ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಹಳೆದಿನೆಲ್ಲ ಸಹ ನೆನೆಸ್ಕೊತಾ ಇರ್ತಾರೆ. ತನ್ನ ಗಂಡ ರಮಣ್ಗೆ ಕಾಲ್ ಮಾಡಿ ಹೇಳ್ತಾ ಇರ್ತಾರೆ, ಇವಾಗಷ್ಟೇ ಹಾಸ್ಪಿಟ್ಲಿಗೆ ಹೋಗಿ ಬಂದೆ ರೀ, ನನಗೆ ಇವಾಗ 2 ಮಂತ್ ಆಗಿದೆ ಅಂತ ಅಂದಾಗ, ನೋಡು ದೇವಿಯಾನಿ, ನಾನು ಟಾಬ್ಲೆಟ್ನ ಸಪ್ಲೈ ಮಾಡ್ತಿದ್ನಲ್ಲ, ಅದನ್ನು ಎಕ್ಸ್ಪಿರಿ ಆಗಿರೋ ಟಾಬ್ಲೆಟ್ ತಿಂದು 20 ಜನ ಮಕ್ಕಳು ಸತ್ತೋಗಿದ್ದಾರೆ. ಇವಾಗ ಶ್ರವಣ್ ಬಂದು ನನ್ನನ್ನು ಅರೆಸ್ಟ್ ಮಾಡ್ತಾನೆ ಅಂದಾಗ ದೇವಿಯಾನಿಗೆ ಕೇಳಿಬಿಟ್ಟು ಶಾಕ್ ಆಗ್ತಾ ಇರುತ್ತೆ. ಆವಾಗ ನೀವು ಗಾಬರಿ ಪಡ್ಕೋಬೇಡಿ, ಪ್ಯಾನಿಕ್ ಆಗಬೇಡಿ, ನಾನು ಭಾವನ ಜೊತೆ ಮಾತಾಡ್ತೀನಿ, ಮನೆಯವರಲ್ಲೂ ಎಷ್ಟರಾಗಲಿ ಹೆಲ್ಪ್ ಮಾಡ್ತಾರೆ, ನೀವು ಪ್ಯಾನಿಕ್ ಆಗಬೇಡಿ ಅಂತ ಮನೆಗೆ ಓಡೋಡಿ ದೇವಿಯಾನಿ ಬರೋವಷ್ಟರೊಳಗೆ ಅವಳ ಗಂಡ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಹೋಗ್ತಾ ಇರ್ತಾಳೆ, ಓಡಿ ನನ್ನ ಗಂಡ ನೋಡಬೇಕು ಅಂತ. ಆಗ ಶ್ರವಣ್ ಹಿಡಿದು ಹೇಳ್ತಾನೆ, ನಿನ್ನ ಗಂಡ ಸತ್ತೋಗಿದ್ದಾನೆ, ಈ ಥರ ನೇಣಾಕೊಂಡಿದ್ದಾನೆ, ಹೋಗಬೇಡ ಅಂತ ಅಂದಾಗ, ಏನು ಹೇಳ್ತಾ ಇದ್ದೀರಾ ಬಾವ, ಒಂದು ಅವಕಾಶನೂ ಸಹ ಕೊಡಲಿಲ್ವಲ್ಲ ನಿಮ್ಮ ಸ್ವಂತ ತಮ್ಮನಿಗೆ. ನನ್ನ ಲೈಫಲ್ಲಿ ಯಾವತ್ತಿದ್ರೂ ಸಹ ನಿಮ್ಮನ್ನು ದ್ವೇಷಿಸ್ತಾನೆ ಇರ್ತೀನಿ, ನಾನು ಕೊನೆ ಉಸಿರಿರುವವರೆಗೂ ಸಹ ನಿಮ್ಮನ್ನು ದ್ವೇಷ ಮಾಡ್ತಲೇ ಇರ್ತೀನಿ, ನಿಮ್ಮ ಡಿಪಾರ್ಟ್ಮೆಂಟ್ನ ನಾನು ದ್ವೇಷ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ಕೊಂಡು ತುಂಬು ಗರ್ಭಿಣಿ ಆಗಿರೋ ಅವಳು ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾಳೆ. ನಿಮ್ಮ ಲೈಫ್ ಲಾಂಗ್ ನೀವು ನಿಮ್ಮ ಹೆಂಡತಿ ಮಗುವಿನಿಂದ ಕೊರಗಬೇಕು, ಆ ಥರ ನಾನು ಮಾಡೇ ಮಾಡ್ತೀನಿ, ಇದೇ ನನ್ನ ಮುಂದಿನ ಉದ್ದೇಶದ ಗುರಿ ಅಂತ ಹೇಳ್ಕೊತಾ ಇರ್ತಾಳೆ. ಈ ಕಡೆ ಸಿಕ್ಕಾಬಟ್ಟೆ ಡ್ರಿಂಕ್ಸ್ ಮಾಡಿಬಿಟ್ಟು ದೇವಿಯಾನಿ ತನ್ನ ಗಂಡನ ಫೋಟೋನ ಹಗ್ ಮಾಡಿಕೊಂಡು ಅಳ್ತಾ ಇರ್ತಾಳೆ. 20 ವರ್ಷ ಹಿಂದೆನೇ ಶಾರದನ ಕಥೆನ ಮುಗಿಸಿ ಅರ್ಧ ಗುರಿ ಸಾಧಿಸಿದ್ದೀನಿ, ಇನ್ನು ಅರ್ಧ ಏನಿದ್ರೆ ಈ ಭೂಮಿನ ಸಾಯಿಸೋದು, ಖಂಡಿತ ಅದನ್ನು ಪೂರ್ತಿ ಮಾಡಿ ನನ್ನ ಗುರಿನ ಪೂರ್ತಿ ಮಾಡ್ಕೊತೀನಿ, ಈ ಶ್ರವಣ್ಗೆ ತೋರಿಸ್ತೀನಿ ನಾನು ಏನು ಅಂತ ಕಣ್ಣೀರು ಹಾಕ್ಕೊಂಡು ಗಂಡನ ಫೋಟೋನ ಮುಂದೆ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಶ್ರವಣ ತನ್ನ ಮನೆಯಲ್ಲಿ ಕಣ್ಣೀರು ಹಾಕ್ಕೊಂಡು ಹಳೆದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಮನಸ್ವಿನಿ ಬಂದುಬಿಟ್ಟು ಏನಾಯ್ತಪ್ಪ ಅಂತ ಕೇಳ್ತಾ ಇರಬೇಕಾದ್ರೆ, ನಾಳೆ ದೇವಿಯಾನಿ ಗಂಡಂದು ಅಂದರೆ ನಂದು ತಮ್ಮಂದು ನಾಳೆ ತಿಥಿ ಕಾರ್ಯ, ಅದಕ್ಕೆ ಯಾಕೋ ನೆನೆಸ್ಕೊಂಡು ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ಎದ್ದೋಗ್ತಾನೆ. ಆವಾಗ ಮನಸ್ವಿನಿ ಹೇಳ್ಕೊತಾಳೆ, ಓಹೋ ನಾಳೆ ದೇವಿಯಾನಿ ಗಂಡಂದು ತಿಥಿ ಅಲ್ವಾ, ಅದಕ್ಕೆ ಇವನಿಗೆ ಕಣ್ಣೀರು ಬರ್ತಿದೆ ಅಂತ ಅನ್ಕೊಬಿಟ್ಟು ಸುಮ್ಮನಾಗ್ತಾಳೆ. ಇನ್ನೊಂದು ಕಡೆ ಸಂಗೀತ ಹೇಳ್ತಾ ಇರ್ತಾಳೆ, ನಾವು ಎಷ್ಟು ಕೇಳಿದ್ರು ಸಹ ರಮಣು ತನ್ನ ತಪ್ಪನ್ನ ಒಪ್ಕೊಳ್ಳೇ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅರೆಸ್ಟ್ ಆಗಿದ್ರೆ ಮುಗ್ದೋಗ್ತಿತ್ತು, ಆದರೆ ಅವನು ಆತ್ಮಹತ್ಯೆ ಮಾಡಿಕೊಂಡ. ಶ್ರವಣ್ಗೂ ಬೇರೆ ದಾರಿ ಇಲ್ದಲೆ ಅವನೇನೂ ಮಾಡೋಕ್ಕಾಗಲಿಲ್ಲ. ಆದರೆ ತುಂಬ ಮನೆಯವ್ರಿಗೆಲ್ಲರಿಗೂ ಸಹ ತುಂಬ ನೋವು ಕೊಟ್ಬಿಟ್ಟ, ಬೇರೆ ದಾರಿ ಕಾಣ್ದಲೆ ಹಾಗೆ ಶ್ರವಣ್ ಸುಮ್ಮನಾಗ್ಬಿಟ್ಟ. ಅವನು ಹೋದಾಗಿಂದಲೂ ಸಹ ದೇವಿಯಾನಿಗೆ ತುಂಬ ನಷ್ಟನೇ ಆಗ್ತಿದೆ, ಅದನ್ನು ಯಾರೂ ಸಹ ಕಟ್ಕೊಡೋಕ್ಕೆ ಆಗ್ತಾ ಇಲ್ಲ ಅಂದಾಗ ಅಜ್ಜಿ ಹೋಗೋದೋದ ಎಲ್ಲರಿಗೂ ಸಹ ತುಂಬ ನೋವು ಕೊಟ್ಟೋದ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರಬೇಕಾದ್ರೆ ದೇವಿಯಾನಿಗೆ ಕಾಲ್ ಮಾಡ್ತಾ ಇರ್ತಾಳೆ ಮನಸ್ವಿನಿ ಅಲ್ಲಿಂದ. ಆಗ ದೇವಿಯಾನಿ ರಿಸೀವ್ ಮಾಡಿದಾಗ, ನಾಳೆ ನಿಮ್ಮ ಗಂಡನ ತಿಥಿ ಅಂತೆ, ಹೌದಾ ಮೇಡಮ್, ನಾಳೆ ಎಲ್ಲ ನದಿ ತೀರಕ್ಕೆ ಹೋಗ್ಬೇಕಂತೆ ಹಂಗಂತ ಶ್ರವಣ್ ಹೇಳ್ತಾ ಇದ್ದ ಅಂತ ಹೇಳ್ಬೇಕಾದ್ರೆ, ಹೌದು 21 ವರ್ಷದ ತಿಥಿ, ಆದರೆ ನನ್ನ ಮಗಳು ಒಂದು ದಿನವೂ ಸಹ ಅಪ್ಪನ ಕಾರ್ಯಕ್ಕೆ ಇರಲೇ ಇಲ್ಲ, ಅದೇ ಬೇಜಾರಾಗ್ತಾ ಇರೋದು, ಎಲ್ಲ ಈ ಭೂಮಿಯಿಂದ ಆಗಿರೋದು, ನನಗೆ ದಗದಗ ಅಂತ ಉರಿತಾ ಇದೆ, ಎಲ್ಲಿ ನಾನು ಆ ಭೂಮಿನ ನದಿ ತೀರದಲ್ಲಿ ಮುಳುಗಿಸ್ಬಿಡ್ತೀನೋ ಅಷ್ಟು ಕೋಪ ಬರ್ತಾ ಇದೆ. ಆ ಶಾರದನ ಮುಗಿಸಿದ್ರು ಸಹ ಇವಳು ಮಾತ್ರ ಇನ್ನೂ ಬದುಕಿದ್ದಾಳೆ ಅನ್ಬೇಕಾದ್ರೆ, ಆ ಕಡೆಯಿಂದ ಮನಸ್ವಿನಿ ಹೇಳ್ತಾ ಇರ್ತಾಳೆ, ನೀವು ಟೆನ್ಷನ್ ತಗೋಬೇಡಿ, ನೀವು ನದಿ ತೀರದಲ್ಲಿ ಅವಳನ್ನ ದೂಕ್ಬಿಡಿ ಅಂತ ಹೇಳ್ತಾ ಇರಬೇಕಾದ್ರೆ ಶಾಕ್ ಆಗಿ ಹಾಗೆ ದೇವಿಯಾನಿ ನಿಂತ್ಕೊಬಿಡ್ತಾಳೆ. ಏನು ಹೇಳ್ತಾ ಇದೆಯಾ ಅಂದಾಗ, ಹೌದು ಮೇಡಮ್, ನಾನು ಲಾರ್ಜ್ ಕೇಸಲ್ಲಿ ಅವಳನ್ನ ಫಿಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಅದು ಫ್ಲಾಪ್ ಆಯಿತು. ಇವಾಗ ಹೆಂಗಿದ್ರು ಸಹ ನಿಮಗೆ ಜ್ವಾಲಾಮುಖಿ ಥರ ನಿಮ್ಮ ದುಃಖ ಉಕ್ಕಿ ಉಕ್ಕಿ ಹರಿತಾ ಇದೆ, ಇದೇ ಸರಿಯಾದ ಟೈಮು, ಅವಳನ್ನ ದೂಕ್ಬಿಡಿ, ಆವಾಗ ಎಲ್ಲದೂ ಸಹ ನಾನು ನೋಡ್ಕೋತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ದೇವಿಯಾನಿ ಏನು ಹೇಳ್ತಾ ಇದೀಯಾ ಅಂದಾಗ, ಹೌದು ಮೇಡಮ್, ಎಲ್ಲ ನಾನು ನೋಡ್ಕೋತೀನಿ, ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೋತೀನಿ, ನೀವು ಟೆನ್ಷನ್ ತಗೋಬೇಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಸಂಗೀತ ಗಂಡ ಹೇಳ್ತಾ ಇರ್ತಾರೆ, ಎಷ್ಟು ಮಾತಾಡಿದ್ರು ಅಷ್ಟೇ ಸಂಗೀತ, ಬಿಟ್ಬಿಡು ಆಯಿತಾ ಅಂದಾಗ ಅಜಿತ್ ಹೇಳ್ತಾ ಇರ್ತಾರೆ, ಮಾವನ ಸಾವಿನ ನೆನ್ಕೊಂಡ್ರೆ ಭಯ ಆಗುತ್ತೆ, ಅವರು
ಸತ್ತಿದ್ದಂಥ ದಿನಗಳನ್ನು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಹೌದು ಸಂಗೀತಮ್ಮಗೆ ಹೇಳ್ತಾ ಇರ್ತಾಳೆ, ಎಷ್ಟು ಬೇಜಾರಾಗ್ತಿದೆ, ದೇವಿಯಮ್ಮವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ನಾವು ಅಂಜನಾದ್ರೂ ಕರೆಸಿದ್ರು ಆಗ್ತಿತ್ತು ಅತ್ತೆ ಅನ್ಬೇಕಾದ್ರೆ ಅಜ್ಜಿ ಯಾವಾಗಲೂ ಸಹ ಗಂಡನ್ನ 3 ಹೊತ್ತು ಹೊಂದ್ಕೊಂಡಿರ್ತೀಯಲ್ಲ ಅದನ್ನು ನೋಡಿ ಅವಳು ಇನ್ನೂ ಬೇಜಾರು ಮಾಡ್ಕೊಳಕ ಅದೆಲ್ಲ ಕರ್ಸೋದು ಬೇಡ ಅಂತ ಬೈತಾ ಇರ್ತಾಳೆ. ಈ ಕಡೆ ಅಪೇಕ್ಷೆನೂ ಸಹ ಹೋಗಿರೋದು ಸಹ ದುಃಖದಿಂದಲೇ ಸಹ ಹೋಗಿದ್ದಾಳೆ. ಇವಾಗ ದೇವಿಯನ್ನೇ ಅತ್ತೆನೂ ಸಹ ನೋಡಿ ಇನ್ನೂ ಬೇಜಾರು ಮಾಡ್ಕೋತಾಳೆ, ಅವಳೇನು ಬರೋದು ಬೇಡ ಅಂದಾಗ ರಮಣ್ಣ ಹೇಳ್ತಾ ಇರ್ತಾರೆ, ಇವಳಿಗೆ ಸೂಕ್ಷ್ಮಗಳೆಲ್ಲ ಎಲ್ಲಿ ಅರ್ಥ ಆಗುತ್ತೆ ಗೊತ್ತಾಯಿದ್ರೆ ಇನ್ಯಾಕೆ ಅಂತ ಅವನು ಸಹ ಭೂಮಿನ ಬೈತಾ ಇರಬೇಕಾದ್ರೆ ಅಜಿತು ಅಪ್ಪ ಸುಮ್ಮನೆ ಇರ್ತೀರಾ ಅಂತ ಹೇಳ್ತಾ ಇರ್ತಾನೆ. ಆಗ ಎಲ್ಲರೂ ಸಹ ಹಾಗೆ ಸುಮ್ಮನಾಗ್ಬಿಡ್ತಾರೆ. ಇನ್ನೊಂದು ಕಡೆ ದೇವಿಯಾನಿ ಹೇಳ್ತಾ ಇರ್ತಾಳೆ, ಸಿಕ್ಕಾಬಟ್ಟೆ ಕುಡ್ದಿದ್ದ ಮತ್ತಲ್ಲಿ ಹೇಳ್ತಾ ಇರ್ತಾಳೆ, ಭೂಮಿ ಅನ್ನಿಸ್ಕೊಂಡಿರೋ ಮನಸ್ವಿನಿ ನೀನು ನಾಳೆ ಇದೇ ಕಡೆ ನಿನ್ನನ್ನು ನದಿ ತೀರದಲ್ಲಿ ನಾನು ತಳ್ತೀನಿ, ಆಮೇಲೆ ಅಶ್ವಿನಿ ಜೊತೆ ಪ್ಲ್ಯಾನ್ ಮಾಡಿಬಿಟ್ಟು ಎಲ್ಲ ಕೆಲಸನ ಮುಗಿಸಾದ್ಮೇಲೆ ನಿಮ್ಮಪ್ಪ ಶ್ರವಣ್ಗೆ ಗೊತ್ತಾಗಬೇಕು ನೀನೇ ನನ್ನ ಭೂಮಿನೇ ನನ್ನ ಮನಸ್ವಿನಿ ಅಂತ, ಆ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ಸಿಕ್ಕಾಬಟ್ಟೆ ಡ್ರಿಂಕ್ಸ್ ಮಾಡ್ತಾ ಇರ್ತಾಳೆ. ಆಮೇಲೆ ಶ್ರವಣ್ ದಿನಪೂರ್ತಿ ಕೊರಗಬೇಕು, ಈ ಭೂಮಿನೇ ನನ್ನ ಮನಸ್ವಿನ, ಅಯ್ಯೋ ದೇವ್ರೆ ಈ ಥರ ಆಗೋಯ್ತಲ್ಲ ಅಂತ ಕೊರಗೋದನ್ನ ನಾನು ಕಣ್ಣಾರೆ ನೋಡಬೇಕು, ಅಲ್ಲಿಗೆ ನನ್ನ ಗಂಡನ ಸಾವಿಗೆ ಕಾರಣ ಆದರ ವಂಶನ ನಿರ್ವಂಶ ಮಾಡಿಬಿಟ್ಟೆ ನಾನು ಅಂತ ನೆನೆಸ್ಕೊಂಡು ಕುಡ್ಕೊಂಡು ನಗಾಡ್ಕೊಂಡು ಸಿಕ್ಕಾಬಟ್ಟೆ ಡ್ರಿಂಕ್ಸ್ ಮಾಡ್ತಾರೆ. ಈ ಕಡೆ ಭೂಮಿ ರೂಮಿಗೆ ಬಂದು ಯೋಚನೆ ಮಾಡ್ತಾ ಇರ್ತಾಳೆ, 1 ವರ್ಷ ಆದಮೇಲೆ ನಾನು ಸಹ ನಮ್ಮ ಅಪ್ಪನ ಕಾರ್ಯನ ಮಾಡಬೇಕು, ಅಷ್ಟೊತ್ತಿಗೆ ನಮ್ಮಮ್ಮ ನಿರಪರಾಧಿ ಅಂತ ಹೊರಗಡೆ ಬಂದರೆ ಸಾಕು ದೇವ್ರೆ ಅಂತ ದೇವ್ರ ಹತ್ರ ಬೇಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಅಜಿತ್ ಬರ್ತಾನೆ. ಅಜಿತ್ ವಾಶ್ರೂಮಿಂದ ಬಂದುಬಿಟ್ಟು ಟವಲ್ ಕೆಳಗಡೆ ಬೀಳುತ್ತೆ. ಆಗ ಭೂಮಿನೂ ಸಹ ತೆಕ್ಕೊಡೋಕ್ಕೆ ಅಂತ ಹೋಗಿ ಇಬ್ಬರು ಸಹ ಡಿಕ್ಕಿ ಹೊಡ್ಕೊಬಿಡ್ತಾರೆ. ಆವಾಗ ಅಜಿತ್ ಬೈತಾ ಇರ್ತಾನೆ, ಏ ಮೆಂಟಲ್ ನೀನು ಯಾಕೆ ತಕ್ಕೊಟ್ಟೆ ಅಂದಾಗ, ಏನೋ ಸಹಾಯ ಮಾಡೋಕ್ಕೆ ಅಂತ ಬಂದೆ ಅಂದಾಗ ನಿನ್ನ ಸಹಾಯ ನನಗೆ ಬೇಡ ಆಯಿತಾ, ನಿನ್ನ ಸವಾಸನೇ ಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಆಯಿತು ಬಿಡಿ ನಾನೇ ನಿನಗೆ ಹೆಲ್ಪ್ ಮಾಡಲ್ಲ ಅಂತ ಭೂಮಿ ಹೇಳ್ತಾ ಇರಬೇಕಾದ್ರೆ, ನೋಡು ಈಗ ಡಿಕ್ಕಿ ಹೊಡೆದಲ್ಲ, ನೀನು ಅಕಸ್ಮಾತ್ ಕೊಂಬರುತ್ತೆ ಇನ್ನೊಂದು ಸಲ ಹೊಡೀರಿ ಅಂತ ಹೇಳಿದರೆ ನಾನು ಸರಿ ಇರಲ್ಲ ಅಂದಾಗ ಭೂಮಿ ಹೇಳ್ತಾಳೆ, ಇಲ್ಲಪ್ಪ ನಾನು ಅಪ್ಡೇಟ್ ಆಗಿದ್ದೀನಿ, ನೀವೇ ಔಟ್ಡೇಟ್ ಆಗಿದ್ದೀರಾ ಅಂತ ಹೇಳ್ತಾ ಇರಬೇಕಾದ್ರೆ, ನಿನ್ನಂಥವಳು ಸಾಹಸ ಮಾಡಿದ ಮೇಲೆ ಇನ್ನೇನು ಅಪ್ಡೇಟ್ ಮಾಡೇ ಮಾಡ್ತೀಯ ನೀನು, ಇವಾಗ ನಾನು ಔಟ್ಡೇಟ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಸುಮ್ಮನೆ ಮೆಂಟಲ್ ಥರ ಆಡಬೇಡಿ ಅಂದಾಗ, ಮೆಂಟಲ್ ಅಂತ ಒಪ್ಕೊಂಡಿದ್ದೀನಿ ನಾನೇ ಅಂದಮೇಲೆ ನೀವು ಸಹ ಒಪ್ಕೊಳ್ಳಿ ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಜಿತ್ ಹೇಳ್ತಾನೆ, ನಾನು ಮೆಂಟಲ್ ಅಂತ ಒಪ್ಕೊಳ್ಳಲ್ಲ, ಯಾಕೆಂದರೆ ಮಿನಿಮಮ್ 1/2 ಅವರ್ ನಾನು ಮೆಡಿಟೇಷನ್ ಮಾಡ್ತೀನಿ ಅಂದಾಗ, ಹೌದಾ ಮತ್ತು ಆದರೂ ಸಹ ಕೋಪ ಬರ್ತಿದೆ ಅಂತ ಹೇಳಬೇಕಾದ್ರೆ, ಇಲ್ಲ ನಾನು ಸೈಕಲಿಂಗು ಅದು ಇದು ಎಲ್ಲ ಮಾಡ್ತೀನಿ, ನನಗಿವಾಗ ಕೋಪ ಬರಲ್ಲ ಅಂತ ಹೇಳ್ತಾ ಇರ್ತಾನೆ. ಬಂತು ಅಂತ ಹಾಗೆ ರೇಗಿಸ್ತಾ ಇರ್ತಾಳೆ. ಆಮೇಲೆ ಭೂಮಿ ಕೇಳ್ತಾಳೆ, ಅಲ್ಲ ಸಾಹೇಬ್ರೆ ನೀವು ಯಾಕೆ ಎಲ್ಲರ ಮುಂದೆ ನನಗೆ ಪೊಲೀಸ್ ಸ್ಟೇಷನಲ್ಲಿ ಮುತ್ತು ಕೊಟ್ರಿ ಅಂದಾಗ, ನಾನೇನು ಬೇಕು ಅಂತ ಕೊಟ್ಟನ, ಈ ಸದಾನಂದ ಮತ್ತು ಸತ್ಯನ ಸೇರಿ ಕೊಟ್ಟಿದ್ದು ಅಂದಾಗ, ನೀವೇನೋ ಕೊಟ್ರಿ ಆದರೆ ಲಕ್ಷ್ಮಕ್ಕ ನನ್ನ ಕರೆದು ಸಿಕ್ಕಾಬಟ್ಟೆ ಬೈದರು ಅಂತ ಹೇಳ್ತಿರ್ಬೇಕಾದ್ರೆ, ಈ ಸಿಚುಯೇಷನ್ನು ಲಕ್ಷ್ಮಕ್ಕಂಗೂ ಸಹ ಗೊತ್ತಿತ್ತಲ್ವ, ನೀನು ಹೇಳ್ಬೋದಿತ್ತು ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ, ಅಲ್ಲ ಸಾಹೇಬ್ರೆ 1 ವರ್ಷ ಅಲ್ವಾ ನಮ್ಮ ಕಾಂಟ್ರಾಕ್ಟ್ ಮುಗ್ದೋಗೋದು, ಅದಕ್ಕೆ ಈ ಸಲಿಗೆ ಹಾಕಿ ಅಂತ ಹೇಳಿದರು, ಅವ್ರು ಹೇಳಿದ್ರಲ್ಲೂ ತಪ್ಪೇನಿಲ್ಲ ಅಲ್ವಾ ಸಾಹೇಬ್ರೆ ಅಂತ ಹೇಳ್ತಾ ಇರಬೇಕಾದ್ರೆ, ಸರಿ ಆಯಿತು ಬಿಡಿ, ಇವಾಗ ಯೋಚನೆ ಮಾಡೋದು ಬೇಡ, ನಾಳೆ ಮಾವನ ತಿಥಿ ಕಾರ್ಯಕ್ಕೆ ಹೋಗಬೇಕು ಶ್ರೀರಂಗಪಟ್ಟಣಕ್ಕೆ, ನೀನು ಮಲ್ಕೋ ಆಯಿತಾ ಬೇಗ ಅಂದ್ಬಿಟ್ಟು ಬಾತ್ರೂಮ್ಗೆ ಹೋಗ್ತಾ ಇರ್ತಾನೆ. ಮತ್ತೆ ಏನಕ್ಕೆ ವಾಶ್ರೂಮ್ಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ, ಇಷ್ಟು ತನಕ ತಲೆ ತಿಂದು ಮಿದ್ಲಿಕಾಯಿ ಆಗ್ತಾಯಿಲ್ಲ ಅದನ್ನೆಲ್ಲ ತೊಳ್ಕೊಬಿಟ್ಟು ಮೆಡಿಟೇಷನ್ ಮಾಡ್ಕೊಬರ್ತೀನಿ ಅಂತ ಹೋಗ್ಬೇಕಾದ್ರೆ, ಭೂಮಿ ಮೆಂಟಲೆಲ್ಲ ಇವರು ಸೈಕೋಪ್ಯಾಥ್, ಇವ್ರ ಜೊತೆ ನಾನು ಬೈಬೇಕು ಅಂತ ಬೈಕೋತಾ ಇರ್ತಾಳೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಶ್ರೀರಂಗಪಟ್ಟಣ ಹೋಗೋಕ್ಕೆ ರೆಡಿ ಆಗಿರ್ತಾರೆ. ಆವಾಗ ಎಲ್ಲ ರೆಡಿ ಆದ್ರ ಅಂತ ಸಂಗೀತ ಕೇಳ್ತಾ ಇರಬೇಕಾದ್ರೆ, ಅಜ್ಜಿ ನಾವೆಲ್ಲ ರೆಡಿ ಆಗಿದ್ದೀವಿ, ಏನೇನು ಸಾಮಾನು ಬೇಕೋ ಅದನ್ನೆಲ್ಲ ಕಾರಲ್ಲಿ ಇಡ್ಸಿದ್ಯಾ ಅಂದಾಗ, ಹೌದು ಅಮ್ಮ ಎಲ್ಲ ಇಡ್ಸಿದ್ದೀನಿ ಅಂದಾಗ ಗಂಡ ಹೇಳ್ತಾ ಇರ್ತಾರೆ, ನಾವೆಲ್ಲ ರೆಡಿಯಾಗಿದ್ದೀವಿ ದೇವಿ ಅನ್ನಿ ಬರಬೇಕು ಅಂದಾಗ, ಭೂಮಿ ಹೇಳ್ತಾಳೆ, ನಾನು ನಿನ್ನೆಯಿಂದ ಮಾತಾಡಿಲ್ಲ ಅತ್ತೆ, ಹೋಗಿ ನಾನೇನ ದೇವಿಯನ್ನೇ ಅಮ್ಮನ್ನ ಕರ್ಕೊಬರ್ತೀನಿ ಅಂತ ಮೇಲ್ಗಡೆ ಬರ್ತಾ ಇರ್ತಾಳೆ. ಈ ಕಡೆ ದೇವಿ ಅನ್ನಿ ತನ್ನ ಗಂಡನ ಫೋಟೋ ಇಟ್ಕೊಂಡು ಹೇಳ್ತಾ ಇರ್ತಾಳೆ, ಆವಿನ ದ್ವೇಷ 12 ವರ್ಷ ಆದರೆ ನನ್ನ ದ್ವೇಷ ನನ್ನ ಕೊನೆ ಉಸಿರಿರೋವರೆಗೂ ಇರುತ್ತೆ ರಮಣ್ಣವರೇ, ನಿಮ್ಮನ್ನು ಮಾಡಿದ ಪರಿಸ್ಥಿತಿಗೆ ಇವತ್ತು ಶಾರದೆ ಮತ್ತು ಶ್ರವಣ್ ಪ್ರೀತಿಯ ಸಂಕೇತವಾದ ಭೂಮಿನ ನಿನ್ನ ಹತ್ರ ಕಳಿಸ್ತಾ ಇರ್ತೀನಿ, ಇವತ್ತಿಗೆ ನನ್ನ ದ್ವೇಷ ಕೊನೆ ಆಗುತ್ತೆ ಅಂತ ಫೋಟೋ ಇಟ್ಕೊಂಡು ಹೇಳ್ತಾ ಇರಬೇಕಾದ್ರೆ, ಅಮ್ಮ ಅಂತ ಕೂಕೊಂಡು ಭೂಮಿ ಬಂದೇ ಬಿಡ್ತಾಳೆ. ಅವಾಗ ಹಾಗೆ ಕಣ್ಣೀರು ಹಾಕ್ಕೊಂಡು ಭೂಮಿನ ನೋಡ್ತಾ ಇರ್ತಾಳೆ. ಭೂಮಿ ಹೇಳ್ತಾಳೆ, ಅಮ್ಮ ಬೇಜಾರು ಮಾಡ್ಕೊಂಡು ನೆನ್ನೆನೆ ಬಂದು ನಾನು ಮಾತಾಡಬೇಕು ಅಂತ ಅಂದ್ಕೊಂಡೆ, ಆದರೆ ನೀವು ತುಂಬ ನೋವಲ್ಲಿದ್ದರೆ ಅದಕ್ಕೆ ಬರಲಿಲ್ಲ, ನನಗೆ ಅರ್ಥ ಆಗುತ್ತೆ ಅಮ್ಮ, ತುಂಬ ಹತ್ತಿರ ಇರೋದವರು ನಮ್ಮಿಂದ ದೂರ ಆದರೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು, ನಮ್ಮ ಅಪ್ಪನೂ ಹಾಗೆ ಅಲ್ವಾ ಸತ್ತೋಗಿದ್ದು, ಆದರೆ ಏನು ಮಾಡೋದು ಅಮ್ಮ, ಅವ್ರ ಹಣೆ ಬರನೇ ಅಷ್ಟು, ಅವರ ಆಯಸ್ಸೇ ಅಷ್ಟು ಇತ್ತು ಅಂತ ನಾವು ಅಂದ್ಕೊಂಡು ಲೈಫಲ್ಲಿ ಸುಮ್ಮನೆ ಆಗಬೇಕು ಅಲ್ವಾ, ನೀವು ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಮಗಳು ಅಂಜನಾಗೋಸ್ಕರನಾದರೂ ನೀವು ಚೆನ್ನಾಗಿ ಬದುಕಬೇಕು, ಹಾಗೆ ನನಗೋಸ್ಕರನ ಬದುಕಬೇಕು ಅಂತ ಅಂದಾಗ, ಹೌದು ಮಗಳೇ ನಿಂದು ಎಷ್ಟು ಒಳ್ಳೆ ಮನಸ್ಸು ಅಂತ ಹಾಗೆ ಹಗ್ ಮಾಡಿಕೊಂಡು ಅವಳನ್ನೇ ಸಹ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.